ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅನಾದಿನಿಧನ ಧರ್ಮದಿಂದ ಬಂದಿದ್ದೇವೆ. ಅದರಲ್ಲಿ ಕೆಲವು ಕಾಲದ ವಾದಗಳಿರ್ತವೆ, ಫಿಲಾಸಫಿಯಲ್ಲಿ ಥಿಯರಿ ಆಫ್ ಅದು ಬ್ರದರ್ನಲ್ಲಿ ಮನೆಯಲ್ಲಿ ಹೇಗೆ ನಾವು ಡಿಸ್ಕಷನ್ ಆಗುತ್ತೆ ಅಣ್ಣ ತಮ್ಮಂದಿರೊಳಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ, ಹಾಗೆ ಒಂದು ಹ್ಯೂಮನ್ ಲೋಕದಲ್ಲಿ ಈ ಬೇರೆ ಬೇರೆ ಧರ್ಮದ ವಾದಗಳ ಬಗ್ಗೆ ನಮ್ಮಲ್ಲಿ ಚರ್ಚೆಗಳಾಗ್ತವೆ ಅಂತ ನಾನು ಹೇಳ್ಬೋದು. ಹಾಗೆ ಈಗ ನಮ್ಗೆ ಅದಕ್ಕೇನು ಬೇಜಾರಂತ ಅನ್ನಿಸೋದಿಲ್ಲ, ಇನ್ನೊಬ್ರು ಡಾಮಿನೇಟ್ ಮಾಡಿದ್ದಾರೆ ಅಂತ. ಎಷ್ಟು ಪರಿವರ್ತನೆ ಮನಸ್ಸುಗಳು ಆಗಿವೆ, ಎಷ್ಟು ಸತ್ಯದ ಕಡೆಗೆ ಓಲೈಕೆಯನ್ನು ಮಾಡ್ತಾ ಇವೆ. ಹಾಗಾದ್ರೆ ಬೇರೆ ಧರ್ಮಗಳು ಅಸತ್ಯವೋ? ಹಾಗೂ ಹೇಳುವುದಿಲ್ಲ ನಾನು. ಸತ್ಯದ ಕಡೆಗೆ ಓಲೈಕೆ ಮಾಡಿದ್ದು ಯಾರೇ ಇರಲಿ, ಅದು ಬ್ರಾಹ್ಮಣ ಇರಲಿ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಅದು ವೇ ಆಫ್ ಜೈನ ಅಂತ ತಿಳ್ಕೊಳ್ಳೋದು. ಜೈನ ಮೀನ್ಸ್ ನಾಟ್ ಎ ರಿಲಿಜನ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಜೈನ ಮೀನ್ಸ್ victor of five senses. Who are the follow that victor of five senses? That is the Brahmana, means a knowledge. If you are the Jaina, you got good knowledge, you are the Brahman. And you will karma shatru में वार करेगा, वो क्षत्रिय. And आप लाभ अलाभ से अच्छे से व्यापार करेगा, आप वैश्य. और शूद्र means what? You are the doing the work, that's all the shudras. So in Varna Vyavastha, in Jainism only the Trivarnika Achara. Vaishya, Shudra, Vaishya, Kshatriya and Brahmana. Don't believe in the Shudras in Jainism. So that's why you human being, if you will tell, then Ratnakarandaka Shravakachara says, Jati Bala, Matu Gotra, Nama Bala, Rupa Mada, Jati Mada, ಇದು ಅಷ್ಟ ಮದಗಳು ಇರಬಾರ್ದು ಜೈನರಿಗೆ. ಹಾಗೆ ಇದ್ರೆ ಇನ್ನೊಂದು ಧರ್ಮವನ್ನು ಡಾಮಿನೇಟ್ ಮಾಡಿದ್ರೆ ಅದು ಪಾಪ ಬಂದ, ದೆನ್ ಆಲ್ಸೋ ಇನ್ಫ್ಲಕ್ಸ್ ಬಾಂಡೇಜ್ ಆಫ್ ಕರ್ಮ. ಸೊ ವಿ ಕಾಂಟ್ ಸೇ ಡಾಮಿನೇಟ್ ಆರ್ ದ ವಿ ಸೇ ಸಮ್ಯಕ್ತ ಅಂಡ್ ಮಿಥ್ಯಾತ್ವ. ಟೂ ಕಾಸ್ಟ್ ಇಸ್ ದೇರ್, ಒನ್ ಈಸ್ ನಾಲೆಜ್ಡ್, another one is the ignored. Two caste is there in the world. So who are following good one, they are the remove all the karmas. If they will telling ಧರ್ಮದ ಬಗ್ಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಮಾಡಿ ಯಾರು ಮಾತಾಡ್ತಾರೆ ಅವರು ಧಾರ್ಮಿಕರಲ್ಲ. ಇನ್ನೊಂದು ಧರ್ಮದ ಬಗ್ಗೆ ಹೀಯಾಳಿಸಿ ಮಾತಾಡ್ತಾರೆ, ಇನ್ನೊಂದು ಧರ್ಮವನ್ನು ಎತ್ತಿ ಮಾತಾಡ್ತಾರೆ, ಅದು ಮಾಡಬಾರ್ದು. ನಾವು ಮಾಡಬೇಕಾಗಿದೆ ಜಗತ್ತಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಸತ್ಯದ ಮಾರ್ಗವನ್ನು ಹಿಡ್ಕೊಂಡು ಹೋಗೋದು. ಅದರಲ್ಲಿ ವೈಶ್ಯ ಕಲ್ಟ್ ಇದೆ, ಶೈವ ಕಲ್ಟ್ ಇದೆ. ನಾವೇ ಉದಾಹರಣೆ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಜಾತಿ ಸಮುದಾಯದ ಮಧ್ಯೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಹೇಗೆ ಬದುಕ್ತಾ ಇದ್ದೇವೆ? ತುಂಬಾ ಒಳ್ಳೆಯ ರೀತಿಯಲ್ಲಿ ಕೆಲವೊಂದು ಇರ್ಬೋದು, ಅದು ಬೇರೆ ಬೇರೆ ಕಾರಣಗಳಿಂದ ಕೆಲವರು ಅದನ್ನು ಸೃಷ್ಟಿಸ್ತಾರೆ ಅಷ್ಟೇ. ಆದರೆ ಇಲ್ಲಿ ತುಂಬಾ ಹಾರ್ಮೋನಿಯಾಗಿ ಪೀಸ್ ಆಗಿ ಬದುಕ್ತಾ ಇದ್ದೇವೆ. ಅದೇ ಮಾದರಿ ಒಂದು ಕಾಲದಲ್ಲಿ ಇರ್ತದೆ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ಒಂದು ಕೆಲವು ವಾದಗಳು, ಒಬ್ಬ ಚಂದ ಇದ್ದವನು ಯಾರು ಅಂತ ಹೇಳಿ ಕಾಂಟೆಸ್ಟ್ ಮಾಡಿದ ಹಾಗೆ, ಒಂದು ಚಂದ ಹೇಗೆ ಅದರ ಇದು ಯಾವುದು ಕಾನ್ಸೆಪ್ಟ್ ಅಂದ್ರೆ, ಅವನು ಚಂದ ಇರ್ಬೇಕಂದ್ರೆ ಮೂಗು ಹೀಗೆ ಇರಬೇಕು, ಕಿವಿ ಹೀಗೆ ಇರಬೇಕು, ನಾಲಿಗೆ ಹೀಗೆ, ಅವನ ತಾಯಿಗೆ ಅವನು ಚಂದನೇ. ಹಾಗಾಗಿ ಆ ಕಾನ್ಸೆಪ್ಟ್ ಅನ್ನು ಮಾಡಿದ ಹಾಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಇದರ ಅಂತರಗಳನ್ನು ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ನಾವು ವಿಕಾಸವಾದವನ್ನು ಹೇಗೆ ಮಾಡಬಹುದು, ಈ ಜಗತ್ತಲ್ಲಿ ಬದುಕುವುದು ಹೇಗೆ, ನಾನ್ ಹಾರ್ಮ್ ಮಾಡಿಕೊಂಡು ಪರಸ್ಪರ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಬದುಕಬಹುದು ಅನ್ನುವ ಕಲ್ಪನೆಗಳಲ್ಲಿ ಬೇರೆ ಬೇರೆ ರೀತಿಯ ವಾದಗಳನ್ನು ನಾವು ತಿಳ್ಕೊಂಡು ಸ್ವಧರ್ಮನಿಷ್ಠ ಪ್ರಧರ್ಮ ಸಹಿಷ್ಣುತವನ್ನು ಬೆಳೆಸ್ಕೊಂಡು ಯಾಕೆ ಬದುಕಬಾರ್ದು ಅನ್ನುವ ಐಡಿಯಲ್ ಅನ್ನು ಇವತ್ತು ಹಾರ್ನ್ ಮಾಡದೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಾರ್ನ್ ಮಾಡಿದ್ರೆ ಒಂದು ಕ್ರೈಮ್ ಆಗುತ್ತೆ. ಅಲ್ಲಿ ಏನು ಗ್ರಂಥ ಇಲ್ಲ, ಏನಿಲ್ಲ, ಯಾವ ಧರ್ಮನೂ ಇಲ್ಲ. ಆ ಥರ ಇಲ್ಲಿ ಮನೋಗುಪ್ತಿ ವಚನಗುಪ್ತಿ ಅಂತ ಹೇಳ್ತಾರೆ, ತುಂಬಾ ಶಬ್ದ ಮಾಡಿಕೊಂಡು ಅದನ್ನು ಓದಿ ಇರುವುದಿಲ್ಲ, ಪಟಾಕಿ ಸಿಡಿಸ್ತಾರೆ, ಅಂದ್ರೆ ಎಷ್ಟೋ ಜೀವಗಳು ಸಾಯ್ತವೆ. ಆದರೆ ಸೆಲೆಬ್ರೇಷನ್ಗೆ ಮಹತ್ವ ಕೊಡ್ತಾರೆ ಹೊರತು ಅಲ್ಲಿ ಅದರ ತೀವ್ರತೆಯ ಅಭಾವ ಇದೆ, ಅವರಿಗೆ ನಾಲೆಜಿನ ಅಭಾವ ಇದೆ. ಹಾಗೆ ನಮ್ಮಲ್ಲಿ ಬ್ರಾಹ್ಮಣ ಆದವರು ಬ್ರಾಹ್ಮಣವನ್ನು ಓದಿರುವುದಿಲ್ಲ, ಕ್ರೈಸ್ತರು ಕ್ರೈಸ್ತ ಧರ್ಮವನ್ನು ಓದಿರುವುದಿಲ್ಲ, ಜೈನರು ಜೈನ ಧರ್ಮವನ್ನು ಓದಿರುವುದಿಲ್ಲ. ಈ ಧರ್ಮವನ್ನು ಪರಸ್ಪರ ತಿಳ್ಕೊಳ್ಳದೇ ಇರುವುದೇ ದೊಡ್ಡ ಒಂದು ಈ ಸಂಘರ್ಷಕ್ಕೆ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಧರ್ಮದಿಂದ ಯಾರು ಜಗಳ ಆಡುವುದಿಲ್ಲ, ಧರ್ಮವನ್ನು ತಿಳ್ಕೊಳ್ಳದೇ ಇರುವವರಿಂದ ತುಂಬಾ ತಾಪತ್ರಯಗಳಿವೆ, ಕಷ್ಟಗಳಿವೆ. You want to translate a little bit, just a gist? I think they just, Nikhil, you want to add something and then you want to just ask a question? Okay, just quickly. You can clear it if any doubt. Sundar got he gets the concept. This is on? Okay, so you might have to translate. I'm just, this idea of removing your passions and all of that to live a good life, I'm just wondering, that's what any secular counselor can also tell you. You know, you live a happier life if you remove all your anger and all of that.
what is the specific spiritual claim? I mean, one can just say it's psychological, it leads to good health. I don't understand the necessary transition to saying there's anything spiritual, because to say we shouldn't have anger or passion is a perfectly secular argument. So I just wanted to ask, what is added by saying it's spiritual? Spiritual means the truth and natures, whatever the reality. Reality means we will found or research in our inner soul, who am I? So questions, and we get Artha Dhyana, Raudra Dhyana. Artha Dhyana means crying, Raudra Dhyana means anger. Every time, every moment is the two type, war is every time happening. Demand and pleasures and so many questions. So you will think about, I want silent, I want inner happiness. How? It's some postures or some position of your actions and thoughts. Yes, it's some position also, some thoughts also, but principles of reality, your travel of reality. The travel of reality is Dharma Dhyana. You will think about the whole universe, where I am and where I can go. I want to go for the liberation, means not my skin body, not my eyes, not my ear, this is all body. You just think inner, go inner side, and that's you will sound therapy, starting sound with sound. That is Dharma Dhyana and Shukla Dhyana. Then there are Agni Dharana, Jala Dharana, Vayu Dharana, Rupastha, Pindastha, and that's all our Dhyana Vida, variety of the meditation. Dharma Dhyana and Shukla Dhyana. Shukla Dhyana, Rupastha Dhyana, Rupatita Dhyana, Pindastha Dhyana, all the kinds. So that time we explain someone is the body, this is the finger, this is the toe, like this. Without explaining, you can understanding that one. Same thing in your meditation, you get so much happiness with the silent way. How? That one you will practice. With so many works, you can't get silent. Someone is calling you, someone is belling, or someone is give the so many schedules, number of people, you can't give your concentrate with the silent. Then you need silent, means you give the nature, you go the nature. You worldly belongings के बारे में आपने सारे साइलेंट करना, छुट्टी देना पड़ेगा, तब आपको आपका रियल सोल का बारे में आपको परिचय होगा. इसलिए धर्म ध्यान करना, लोक का स्वरूप का आपको जानना पड़ेगा. यूनिवर्स कितना बड़ा है, इसमें मेरा स्थान कहाँ है. हम अभी हेल में 7 नरक है, सौधर्म ईशना संत मर महेंद्र ब्रह्मा ब्रह्मोत्तरलांत कापिष्ठानंत प्राण तारण अच्युता, दिस इज आवर हेवन है. शर्कर प्रभा रत्न प्रभा वालु का प्रमा, ये हिल है, हम मिडल में हैं. अभी मैं क्या करना है, मेरे को ध्यान करना है. दो ध्यान में सोहम सोहम का ध्यान, इसमें साउंड में होता है, और एक नेचर का गिटार और सुशीरा तथा वितता गना इसमें होता है. क्योंकि हमारा कॉन्सेंट्रेट बढ़ाने के लिए सब होता है चीज, ये विदाउट आप करना है. तो वो करने के लिए आपको प्रैक्टिस बहुत चाहिए. वो प्रैक्टिस में आपको क्या मिलेगा, अन्न और पान, खाना पीना, ये सब कब होता है, आपके ऊपर इंटरेस्टिंग कम होता है तब खाना पीना ज़्यादा होता है. आपका इंटरेस्टिंग रिसर्चिंग माइंड होता है ना, तब आपको खाना पीना भी बंद होता है, एक बार खाने कर सकते. उसके बाद आपका बॉडी उसमें नहीं सुनता है, इसलिए आपको एक बार देना ही पड़ेगा. उस थिंकिंग में इतना इंटरेस्टिंग कौन सा होता है चीज, वो ध्यान होता है. रुचि ध्यान में अर्थ का इंटरेस्टिंग है, रौद्र का इंटरेस्ट, अर्थ ध्यान रौद्र ध्यान. ध्यान मीन्स आपका मन वचन काय को एकत्रित करके आप एक विचार के ऊपर, सच्चे ज्ञान के ऊपर अपना ध्यान देना, वो धर्म ध्यान है. शुक्ल ध्यान तो नहीं मिलता है, धर्म ध्यान तो कर सकते हैं आप. हम कहाँ हैं, कैसे आया, मेरा मित्र कौन है, मेरा शत्रु कौन है, मैं एनिमीज हूँ, मैं एनिमीज काम क्रोध माना माया लोभ, ऐसा हम अकेले आया हूँ, मेरा पति पत्नी बंधु कोई नहीं है, मैं सच्चे एक सच्चिदानंद रूप का आत्म है. ऐसा आत्म का अवलोकन करके करके
मैं इस शरीर नहीं हूँ, मैं ये बॉडी नहीं हूँ, मैं ये ब्लड नहीं है, मैं ये सिर नहीं है, मैं एक विद्यार्थी नहीं है। ऐसा करके 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 आपका रियलिटी को आपने अंडरस्टैंडिंग करना, इसके लिए एक क्लास देना पड़ता है। अभी टाइम बीइंग में नहीं कर सकते हैं, ओके, आई विल टेल यू, बट इट्स कंटिन्यूएशन प्रोसेस. ಸ್ವಾಮಿಗಳೇ, ನೀವಿವತ್ತು ಇಲ್ಲಿ ಬಂದದ್ದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು. ಮೈ ಗ್ರ್ಯಾಟಿಟ್ಯೂಡ್ ಟು ಸ್ವಾಮೀಜಿ ಆನ್ ಎವ್ರಿವನ್ಸ್ ಬಿಹಾಫ್. I'd like to please request Professor Soni to kindly give Swamiji a small token of our appreciation. Padastha, Pindastha, Rupastha, Rupatita. 4 take down. That's one time I will take.